ಇವತ್ತಿನ ಪ್ರೊಮೋನ ಒಂದ್ಸಲ ನೋಡ್ಕೊಂಬರೋಣ. ಮನೆಯಲ್ಲಿ ನಂದ ಗೋಕುಲ ಫ್ಯಾಮಿಲಿ, ನಮ್ಮ ನಂದ ಗೋಕುಲದ ಹಿರಿಮಗನ ಮದುವೆ ನೀವೆಲ್ಲರೂ ಬಂದು ಹರಿಸಬೇಕು. ಇಲ್ಲಿ ನಿಮ್ಗೆ ಅರೇಂಜ್ ಮ್ಯಾರೇಜ್ ಇಷ್ಟನಾ ಅಥವಾ ಲವ್ ಮ್ಯಾರೇಜ್ ಇಷ್ಟನಾ? ನನ್ನ ಅಭಿಪ್ರಾಯ ಮ್ಯಾರೇಜ್ ಆಗ್ಬಾರ್ದು ಅಂದ್ರೆ ನನ್ನ ಅಭಿಪ್ರಾಯ. ಯಾರಾದ್ರೂ ಇಷ್ಟ ಆದ್ರೆ ಲವ್ ಮ್ಯಾರೇಜ್ ಆಗ್ತೀವಿ. ಲವ್ ಮಾಡೋದ್ರನ್ನ ಅರೇಂಜ್ ಮನೆಯವ್ರು ನೋಡಿದ್ರೆ ಮದುವೆ ಆಗ್ಬೋದಲ್ಲ. ಈ ಮದುವೆ ಆಗಲ್ಲ ಅಂತೆಲ್ಲ ಬಿಟ್ಬಿಡು, ನಿಂದ ಆಗೋದಿಲ್ಲ. ನೀವು ಹೇಗೆ ಇರ್ಬೇಕು ಗೊತ್ತುಂಟಾ? ಕಾಮಿಡಿ ಆಗಿ ಇರ್ಬೇಕು. ಇಂದು ರಾತ್ರಿ 9:30ಕ್ಕೆ ಬಿಗ್ ಬಾಸ್ ಮನೆಗೆ ನಂದಗೋಕುಲ ಫ್ಯಾಮಿಲಿ, ಸೀರಿಯಲ್ ಫ್ಯಾಮಿಲಿ. ಇವತ್ತು ಫ್ರೈಡೆ ಅಲ್ಲ, ಮಾಮೂಲು ಸೀರಿಯಲ್ ಅವರೇ ಜಾಸ್ತಿ ಬರೋದಲ್ವಾ. ನಂದಗೋಕುಲ ಫ್ಯಾಮಿಲಿ ಮದ್ವೆ ಅಂತ ಪತ್ರಿಕೆ ಕೊಡಕ್ಕೋಸ್ಕರ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಮನೆಯಲ್ಲಿ ನಂದ ಗೋಕುಲ ಫ್ಯಾಮಿಲಿ, ನಮ್ಮ ನಂದ ಗೋಕುಲದ ಹಿರಿಮಗನ ಮದುವೆ ನೀವೆಲ್ಲರೂ ಬಂದು ಹರಿಸಬೇಕು. ಇಲ್ಲಿ ನಿಮ್ಗೆ ಅರೇಂಜ್ ಮ್ಯಾರೇಜ್ ಇಷ್ಟನಾ ಅಥವಾ ಲವ್ ಮ್ಯಾರೇಜ್ ಇಷ್ಟನಾ? ನನ್ನ ಅಭಿಪ್ರಾಯ ಮ್ಯಾರೇಜ್. ನಂದಗೋಕುಲದಲ್ಲಿ ಹಿರಿ ಮಗನ ಮದುವೆ ಅಂತೆ. ಅಲ್ಲಿ ಅವ್ರು ನಂದಗೋಕುಲ ಟೀಮ್ ಅವರು ಗಿಲ್ಲಿನ ಕಾಲ ಎಳಿತಾ ಇದ್ದಾರೆ. ಗಿಲ್ಲಿ, ನಿನ್ಗೆ ಲವ್ ಮ್ಯಾರೇಜ್ ಇಷ್ಟನಾ ಅರೇಂಜ್ ಮ್ಯಾರೇಜ್ ಇಷ್ಟನಾ ಅಂತ. ಮ್ಯಾರೇಜ್ ಆಗ್ಬಾರ್ದು ಅಂದ್ರೆ ನನ್ನ ಅಭಿಪ್ರಾಯ. ಯಾರಾದ್ರೂ ಇಷ್ಟ ಆದ್ರೆ ಲವ್ ಮ್ಯಾರೇಜ್ ಆಗ್ತೀವಿ. ಲವ್ ಮಾಡೋದ್ರನ್ನ ಅರೇಂಜ್ ಮನೆಯವ್ರು ನೋಡಿದ್ರೆ ಮದುವೆ ಆಗ್ಬೋದಲ್ಲ. ಈ ಮದುವೆ ಆಗಲ್ಲ ಅಂತೆಲ್ಲ ಬಿಟ್ಬಿಡು, ನಿಂದ ಆಗೋದಿಲ್ಲ. ನೀವು ಹೇಗೆ ಇರ್ಬೇಕು ಗೊತ್ತುಂಟಾ? ಕಾಮಿಡಿ ಆಗಿ ಇರ್ಬೇಕು. ಇಂದು ರಾತ್ರಿ ಎಲ್ಲ ಬಿದ್ದು ನಗ್ತಾ ಇದ್ದಾರೆ ಇವತ್ತು. 3 ಜನ, ಯಾರು? ಕಾವ್ಯ, ಗಿಲ್ಲಿ, ರಕ್ಷಿತಾ, ಈ 3 ಜನ. ಆಯಿತು ಬಿಗ್ ಬಾಸ್ ಮನೆಯದು ನಂದಗೋಕುಲವಾಯಿತು ಅಂದ್ರೆ ಬಿಗ್ ಬಾಸ್ ಮನೆ ಒಳಗಡೆ ಇವತ್ತು ನಂದಗೋಕುಲ ಟೀಮ್ ಎಂಟ್ರಿ ನೋಡಿದ್ರಲ್ಲ ಪ್ರಮೋದಲ್ಲಿ. ಹಾಗೆ ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಟಾಸ್ಕ್ಗಳ ಸುರಿಮಳೆನೆ ನೋಡ್ತಾ ಇದೀವಲ್ವಾ. ಟಾಪ್ 6 ಮೊದಲ ಟಿಕೆಟ್ ಪಡೆಯೋ ಆಟಗಳು ಯಾರು ಪಡೀತಾರೆ, ಏನು ಕತೆ ಅಂತ ಉತ್ಕಂಠಭರಿತವಾಗಿದೆ ಆಟ. ನಿನ್ನೆ ಕೊನೆಯ ಆಟ ನಿನ್ನೆ ನಡೀತಾ ಇದೆ. ನಿನ್ನೆ ಆಟದಲ್ಲಿ ಫಸ್ಟ್ ಧನು ಅವರು ಆಡಿ ಎಷ್ಟು ನಿಮಿಷ ಆಡಿದ್ದಾರೆ ಅಂತ ಇನ್ನೂ ಗೊತ್ತಿಲ್ಲ. ಸಸ್ಪೆನ್ಸ್ ಆಗಿದೆ ಅಲ್ಲ ಎಲ್ಲದು. ಕಾವ್ಯನೂ ಚೆನ್ನಾಗಿ ಆಡಿದ್ದಾರೆ. ಇವೆರಡನ್ನ ನಿನ್ನೆ ತೋರಿಸಿದ್ದಾರೆ. ಉಳಿದವರ ಆಟ ಇವತ್ತು ನಾವು ಎಪಿಸೋಡಲ್ಲಿ ನೋಡಬೇಕಾಗತ್ತಲ್ವ. ಇನ್ನು ಪ್ರಮೋ ಏನೂ ಬಂದಿಲ್ಲ. ನಂದಗೋಕುಲ ಟೀಮ್ ಬಂದಿರೋ ಪ್ರಮಾಣ ಮೊದಲಾಗಿ ಬಿಟ್ಟಿದ್ದಾರೆ. ಓವರಾಲ್ ಆಗಿ ನಿನ್ನೆ ಈ ವಾರ ಎಲ್ಲ ಟಾಪ್ 6 ಬರುವಂಥದ್ರಲ್ಲಿ ಗಿಲ್ಲಿ, ರಕ್ಷಿತಾ ಹೊರಗಡೆ ಇದ್ದಿದ್ದು ಸ್ವಲ್ಪ ಬೇಜಾರು ಅನಿಸ್ತಲ್ವಾ. ಆಟದಲ್ಲಿ ಇದ್ದಿದ್ರೆ ಅದು ಬೇರೆ ಇರ್ತಿತ್ತು. ಆಟ ಆಡಿದ್ದಾರೆ ಕೆಲವೊಂದು ಕಡೆ, ಬಟ್ ಟಾಪ್ 6 ಹೋಗೋಕ್ಕೆ ಟಿಕೆಟ್ ಪಡೆಯೋಕ್ಕೆ ಆಟ ಆಡದೇನೆ ಹೊರಗುಳಿದ್ರಲ್ಲ, ಅದು ಸ್ವಲ್ಪ ಬೇಜಾರಾಯಿತು. ಮತ್ತು ನಿನ್ನೆ ಆಟದಲ್ಲಿ ರಘು ಮತ್ತು ಧ್ರುವಂತ ಆಡಿ ರಘು ಅವರು ಗೆದ್ದಿದ್ದಾರಲ್ವ, ಅದು ಚೆನ್ನಾಗಿತ್ತು ಆಟ. ಮಡಕೆನ ಹೀಗೆ ಹಿಡ್ಕೊಂಡು ನಿಂತ್ಕೊಳ್ಬೇಕು, ಅದು ತುಂಬ ಹೊತ್ತು ಚೆನ್ನಾಗಿ ನಿಂತಿದ್ರು. ಇಬ್ಬರೂ ಕಷ್ಟಪಟ್ಟಿದ್ದಾರೆ, ಎಲ್ಲರೂ ಕಷ್ಟಪಟ್ಟಿದ್ದಾರಲ್ವ. ನೋಡಿದ್ರೆ ಆಟದಲ್ಲಿ ಪ್ರತಿ ಆಟದಲ್ಲೂ ಎಲ್ಲರೂ ಕಷ್ಟಪಟ್ಟಿದ್ದಾರೆ. ಗೆಲುವು ಒಬ್ಬರಿಗೆ ಸಾಧ್ಯ, ಎಲ್ರಿಗೂ ಗೆಲ್ಲೋಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಬಿಗ್ ಬಾಸ್ ಮನೆಯಲ್ಲಿ ಆಟ ಕೇವಲ ಒಂದು ಮನೆ ಒಳಗೆ 100 ದಿನ ಕಳಿಬೇಕು ಅಂದ್ರೆ ಆಟಗಳಿಲ್ಲ ಅಂದರೆ ಬೋರ್ ಹೊಡೆಯುತ್ತೆ ಅಂತ ಆಟಗಳನ್ನ ಇಟ್ಟಿರ್ತಾರೆ. ಬಿಟ್ಟರೆ ಆಟಗಳಲ್ಲೂ ಕೆಲವೊಂದು ವ್ಯಕ್ತಿತ್ವಗಳು ಗೊತ್ತಾಗುತ್ತೆ. ವ್ಯಕ್ತಿತ್ವದ ಆಟನೇ ಇಂಪಾರ್ಟೆಂಟು. ಈ ಆಟದಲ್ಲಿ ಸೋಲು ಗೆಲುವು ಅನ್ನೋದು ಪಕ್ಕಕ್ಕಿಟ್ರೆ ಮನೆ ಒಳಗೆ 100 ದಿನಗಳ ಕಾಲ ಎಲ್ಲರ ಜೊತೆ ಯಾರ್ಯಾರು ಹೇಗೆ ಇರ್ತಾರೆ ಅನ್ನೋದು ಆಟ. ಧ್ರುವಂತು ಮತ್ತು ಅಶ್ವಿನಿ ಅವರಿಗೆ ಒಂದು ಟಾಸ್ಕ್ ಬಿದ್ದಿತ್ತಲ್ವ, ಅದರೊಳಗಡೆ ಅಶ್ವಿನಿ ಅವ್ರು ಗೆದ್ದಿದ್ದಾರೆ. ಚೆನ್ನಾಗಿತ್ತು, ಎಲ್ಲ ಆಟಗಳು ಚೆನ್ನಾಗೇ ಇತ್ತು. ಏನನ್ನಿಸ್ತು ನಿಮಗೆ? ಈ ವಾರ ಟಾಪ್ 6ಗೆ ಟಿಕೆಟ್ ಯಾರು ಪಡೀತಾರೆ, ಫಾಸ್ಟಾಗಿ ಯಾರು ಆಟ ಆಡ್ತಾರೆ, ಏನು ಕತೆ ಅಂತ ನೋಡಬೇಕು. ನಿನ್ನೆ ಆಟನ ಒಂದ್ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ. ನಿನ್ನೆ ಇದು ಕ್ಯಾಪ್ಟನ್ಸಿ ಆಟ ಮಾತ್ರ ತುಂಬ 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 ಚೆನ್ನಾಗಿದೆ ಆಟ. ಏನಂದರೆ ಒಂದು ಟವರ್ ಇರುತ್ತೆ, ಟವರ್ ಕಟ್ಟಿರ್ತಾರೆ, ಈ ಥರ ಟವರ್. ಆ ಟವರನ್ನು ಮೇಲಕ್ಕೆ ಹತ್ತಿ ಫ್ಲಾಗನ್ನು ಹಾರಿಸಿ ಜೈ ಬಿಗ್ ಬಾಸ್ ಅಂತ ಹೇಳಬೇಕು. ಆ ಟವರ್ ಹತ್ತಬೇಕು ಅಂತಂದರೆ ಸ್ವಿಮ್ಮಿಂಗ್ ಪೂಲ್ ಒಳಗೆ ಪೈಪ್ಗಳನ್ನು ಹಾಕಿಟ್ಟಿರ್ತಾರೆ. ತೂಕದ ಪೈಪ್, ಅದು ಚೆನ್ನಾಗಿ ತೂಕ ಇದೆ, ಅದೇನು ಲೈಟ್ ವೆಯ್ಟ್ ಆಗಿಲ್ಲ. ಯಾಕೆಂದರೆ ಒಂದು ಮೆಟ್ಲು ಹತ್ತಿ ಮೇಲೆ ಹೋಗ್ಬೇಕು ಅಂದರೆ ಪೈಪ್ ಸ್ಟ್ರಾಂಗ್ ಇರಬೇಕಲ್ವ, ಅದಕ್ಕೆ ಪೈಪನ್ನು ಇಟ್ಟಿದ್ದಾರೆ.
ಸ್ವಿಮ್ಮಿಂಗ್ ಪೂಲ್ ಒಳಗೆ ಆ ಪೈಪ್ಗಳನ್ನು ಹಾಕಿದ್ದಾರೆ. 10 ಪೈಪುಗಳು ಬೇಕದಕ್ಕೆ, 10 ಸ್ಟೆಪ್ ಆಗಬೇಕು ಆ ಟವರ್ ಹತ್ತಬೇಕು ಅಂತಂದ್ರೆ. ನೋಡಿರ್ತೀವಿ, ನೋಡದೇ ಇರೋರಿಗೋಸ್ಕರ ಇದು ಹೇಳ್ತಾ ಇದ್ದೀನಿ. ಆ ಟಾಸ್ಕ್ನ ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿ ಅದನ್ನ ಟಾಸ್ಕ್ನ ಪ್ಲಾನ್ ಮಾಡಿದ್ದಾರೆ ಅಂತ. ಖುಷಿ ಆಗುತ್ತೆ ಆ ಟಾಸ್ಕ್ ನೋಡಿದ್ರೆ. ನಮಗೂ ಹೋಗಿ ಒಂದ್ಸಲ ಅವ್ರು ಆಟ ಆಡ್ತಿರ್ಬೇಕಾದ್ರೆ ನಾವು ಮಾಡ್ಬೋದಾ ಅಂತ ಅನಿಸ್ತಾ ಇರುತ್ತೆ. ಆ ಥರ ಇದೆ ಆಟ. ಸ್ವಿಮ್ಮಿಂಗ್ ಪೂಲ್ ಒಳಗಡೆಯಿಂದ ಆಟ ಆಡೋ ವ್ಯಕ್ತಿಗೆ ಹಿಂದ್ಗಡೆ ಹಗ್ಗ ಇದು ಮಾಡಿ ನಿಲ್ಸಿರ್ತಾರೆ. ಅವ್ರು ಹೋಗಂಗಿಲ್ಲ ಸ್ವಿಮ್ಮಿಂಗ್ ಪೂಲ್ ಒಳಗೆ. ಅವ್ರಿಗೆ ಆಟ ಆಡೋರು ಒಬ್ಬರನ್ನ ಸೆಲೆಕ್ಟ್ ಮಾಡಬೇಕು, ಒಬ್ಬೊಬ್ಬರನ್ನ. ಧನುಷ್ ರಾಶಿಕನ ಸೆಲೆಕ್ಟ್ ಮಾಡಿದ್ರು. ರಾಶಿಕಾ ಮಾಮೂಲಾಗಿ ಆಟದಲ್ಲಿ ಫಾಸ್ಟ್ ಇರ್ತಾಳಲ್ವಾ. ರಾಶಿಕಾ 10 ಪೈಪ್ಗಳನ್ನ ಬೇಗನೆ ತಂದಿಟ್ಟಿದ್ದಾಳೆ. ಧನುಷ್ ಅವರು ಅದನ್ನ ಜೋಡಿಸಿದ್ದಾರೆ. ಹೋಗಿ ಫ್ಲಾಗನ್ನ ಹಾರಿಸಿದ್ದಾರೆ ಧನುಷ್ ಅವರು. ಆ 10 ಪೈಪುಗಳನ್ನ ತರೋದ್ರಲ್ಲೇ ಇರೋದು, ಫಾಸ್ಟ್ ಆಗಿ ತರಬೇಕು. ಏನಾಗಿದೆ ಅಂದ್ರೆ ಕಾವ್ಯಗೆ ಗಿಲ್ಲಿ ತಂದ ಕೊಟ್ಟಿದ್ದಾರೆ, ಆಡಿದ್ದಾರೆ. ಆ ಟೈಮ್ ಗೊತ್ತಾಗಲ್ಲಲ್ವಾ, ಟೈಮ್ ಎಷ್ಟೆಷ್ಟು ಯಾರ್ಯಾರು ಏನ್ ಕತೆ ಅಂತ. ಆ ಒಂದೊಂದು ಪೈಪನ್ನು ತಂದು ಒಂದೊಂದು ಸ್ಟೆಪ್ಪನ್ನ ಮಾಡ್ಕೋಬೇಕು. ಒಂದು ಗೆಲುವಿಗೆ ಎಷ್ಟು ಸ್ಟೆಪ್. ವಿಜಯಾನಿಕೆ 5 ಮೆಟ್ಲು ಅಂದಂಗೆ ಓದಿರ್ತೀರಲ್ವಾ ಆ ಬುಕ್ಕನ್ನ, ವಿಜಯಾನಿಕೆ 5 ಮೆಟ್ಲು ಅಂತ. ಈ ತರ ಇದು ಈ ಒಂದು ಟಾಪ್ 6 ಅಲ್ಲಿ ಹೋಗಕ್ಕೆ 10 ಮೆಟ್ಲು ಹತ್ತಬೇಕಾಗತ್ತೆ. ಆ 10 ಮೆಟ್ಲನ್ನ ಇವರೇ ರೆಡಿ ಮಾಡಬೇಕು. ಆ ಪೈಪ್ಗಳನ್ನ ಜೋಡಿಸ್ತಾ ಹೋಗ್ಬೇಕು. ಅದು ತೂಕ ಇರುತ್ತೆ ಪೈಪ್. ಪಾಪ ಕಾವ್ಯ ತುಂಬಾನೇ ಕಷ್ಟಪಟ್ಟಿದ್ದಾಳೆ ಅದನ್ನ ತಗೊಂಡ್ ಮೇಲೆ ಹೋಗ್ಬೇಕು ಅಂದ್ರೆ. ನಮಗೆ ನೋಡಕ್ಕೆ ಅದು ಸುಲಭ ಅಂತ ಕಾಣಿಸುತ್ತೆ, ಆದ್ರೆ ಕಷ್ಟ ಇದೆ ಅದು ಆಟ ಆಡಕ್ಕೆ. ಸ್ವಲ್ಪ ಸ್ಟ್ರೆಂತ್ ಬೇಕಾಗತ್ತೆ. ಆ ಪೈಪನ್ನ ಮೇಲ್ವರೆಗೆ ಹೋಗಿ ತಗೊಂಡೋಗಿ ಅದನ್ನ ಜೋಡಿಸ್ತಾ ಒಂದೊಂದೇ ಸ್ಟೆಪ್ಪು ಕೆಳಗೆ ಬಂದು ಮತ್ತೆ ತಗೊಂಡೋಗಿ ಕೆಳಗೆ ಬಂದು ಮತ್ತೆ ತಗೊಂಡೋಗಿ ಆ ಥರ ಜೋಡಿಸಿ ಮೇಲ್ವರೆಗೂ ಹೋಗಿ 10 ಪೈಪುಗಳನ್ನು ಜೋಡಿಸಿದ ನಂತರ ಮೇಲೆ ಹತ್ತಿ ನಿಂತ್ಕೊಂಡ್ಬಿಟ್ಟು ಜೈ ಬಿಗ್ ಬಾಸ್ ಅಂತ ಹೇಳಿ ಗನ್ನಲ್ಲಿ ಇದನ್ನ ಪಟಾಕಿನ ಮಾಡ್ತಾರೆ. ಚೆನ್ನಾಗಿದೆ ಅದು ನೋಡೋಕ್ಕೆ, ನಿಜವಾಗ್ಲೂ ಚೆನ್ನಾಗಿದೆ. ನಿಮ್ಗೇನು ಅನಿಸ್ತು? ಖುಷಿ ಆಯ್ತಾ ನಿನ್ನೆ ಆಟ ನೋಡಿ? ಇನ್ನು ಇವತ್ತು ರಘು ಅವ್ರು ಆಡಬೇಕು, ಅಶ್ವಿನಿ ಅವ್ರು ಆಡಬೇಕು. ನಿನ್ನೆ ಕಾವ್ಯ ಮತ್ತೆ ಧನು ಆಡಿರೋದು. 4 ಜನ ಆಡ್ಬೇಕಲ್ಲ, ಅದರೊಳಗೆ ಯಾರಿಗೆ ಅದೃಷ್ಟ ಇದೆಯೋ ಗೊತ್ತಿಲ್ಲ, ಯಾರು ಬೇಗ ಜೋಡಿಸಿ ಹೋಗ್ತಾರೆ ಅಂತ. ಯಾಕೆಂದ್ರೆ ಇದು ಟೈಮ್ ಬಟ್ ಇರುತ್ತಲ್ವಾ. ಈಗ ನಿನ್ನೆ ಆಗಿದೆ, ಇವತ್ತು ಅವರಿಬ್ರು ಆಡ್ತಾರೆ. ಆ ಟೈಮನ್ನು ಜೋಡಿಸೋರಿಗೂ ಒಳ್ಳೆ ಬುದ್ಧಿ ಇದ್ರೆ ಸಾಕು. ಯಾರನ್ನ ಕರೆಕ್ಟಾಗಿ ಒಂದು ನ್ಯಾಯ ತೀರ್ಮಾನ ಕರೆಕ್ಟಾಗಿ ಕೊಟ್ರೆ ಒಳ್ಳೇದು ಅಂತ ಅನಿಸ್ತಾ ಇದೆ. ಏನಾದರೂ ನಡಿಬೋದು ಬಿಗ್ ಬಾಸ್ ಅಲ್ಲಿ. ದಯವಿಟ್ಟು ಕಷ್ಟಪಟ್ಟು ಎಲ್ಲರೂ ಆಡಿರ್ತಾರೆ, ನ್ಯಾಯವಾದ ತೀರ್ಮಾನ ಕೊಟ್ಟು ಇವತ್ತು ಟಾಪ್ 6ಗೆ ಹೋಗೋರು ಯಾರು ಅನ್ನೋದನ್ನ ತೀರ್ಮಾನ ಮಾಡಿದ್ರೆ ಚೆನ್ನಾಗಿರುತ್ತೆ ಅಲ್ವಾ? ಏನನ್ಸುತ್ತೆ ನಿಮಗೆ? ಇದಿಷ್ಟು ಬಿಗ್ ಬಾಸ್ ಅಲ್ಲಿ. ಇನ್ನು ಕೆಲವೊಂದು ನಡೆದಿದ್ದಾವಲ್ವಾ, ನಿಮಗೆಲ್ಲ ಏನನ್ಸುತ್ತೆ? ಯಾವಾಗ ನೋಡಿದ್ಲು ಆ ಥರ ಬೇರೆಯವ್ರ ಬಗ್ಗೆ ಮಾತಾಡೋದ್ರ ಬಗ್ಗೆ ಮಾತಾಡಕ್ಕೆ ನನಗೂ ಇಷ್ಟ ಇಲ್ಲ. ಆದರೆ ಕೆಲವೊಂದು ವಿಚಾರಗಳು ಈ ವೋಟಿಗೆ ಮೇಲೆ ಡಿಪೆಂಡ್ ಆಗಿರುತ್ತಲ್ವಾ. ಅಶ್ವಿನಿ ಧ್ರುವಂತ್ ಅವರು ಆಟನ ವಾರ ಎಲ್ಲ ಚೆನ್ನಾಗೇ ಆಡಿದ್ದಾರೆ. ಆದರೆ ಆ ಡಬಲ್ ಗೇಮ್ ಥರ ಒಂದೊಂದು ನಿಮಿಷಕ್ಕೆ ಒಂದೊಂದು ಥರ ಇರ್ತಾರಲ್ಲ, ಅದು ಆ ವ್ಯಕ್ತಿಗಳಿಗೆ ಅದು ವ್ಯಕ್ತಿತ್ವದ ಆಟದಲ್ಲಿ ಅದು ಸರಿ ಅನ್ಸಲ್ಲ ನಮಗೆ. ನಿಮ್ಗೇನು ಅನ್ಸುತ್ತೆ? ನಿನ್ನೆ ಪ್ರಮೋದಲ್ಲಿ ತೋರಿಸಿದ್ರಲ್ಲ ಅಶ್ವಿನಿ ಗೌಡ ಮತ್ತೆ ಧ್ರುವಂತ್ ಅವರು ಸಣ್ಣ ಒಂದು ಹೂವಿನ ವಿಷಯಕ್ಕೋಸ್ಕರ ಜಗಳ ಮಾಡಿದ್ದು ಅಂತ. ಅದು ಅವರು ಆಮೇಲೆ ಅವರಿಬ್ರು ಮಾತಾಡ್ಕೊಳ್ಳೋದು ನಾವು ಡ್ರಾಮಾ ಮಾಡಿದವ್ರ ಥರ ಅದು ಕರೆಕ್ಟಾ? ಒಂದು ಮನೆ ಒಳಗೆ ಆ ಥರ ಡ್ರಾಮಾ ಮಾಡ್ಕೊಂತ ಇದ್ದಂಗೆ ತೋರಿಸೋದು ಕರೆಕ್ಟಾ? ಅದು ಅವರೇ ಹೇಳ್ತಾರೆ ಅವ್ರ ಬಾಯಿಂದಾನೆ. ಧ್ರುವಂತ್ ಅವರು ಗಿಲ್ಲಿ ಕೇಳ್ತಾರೆ ಧ್ರುವಂತನ, ಏನಪ್ಪ ಯಾಕೆ ಏನಾಯ್ತು ಅದು ಇದು ಅಂತ. ಅಂದ್ರೆ ತಮಾಷೆಯಾಗೆ ಇತ್ತು. ಆದ್ರೆ ಸೀರಿಯಸ್ ಆಗಿ ಉತ್ತರ ಮಾತ್ರ ಧ್ರುವಂತ್ ಅವ್ರು ಕೊಟ್ಬಿಟ್ಟು 1 ಗಂಟೆವರೆಗೂ ಹಾಗೆ ಹೀಗೆ ಇದ್ಬಿಟ್ಟು ಇವ್ರ ಜೊತೆ ತನಗೇನೇನು ಹೇಳ್ಬೇಕು ಅದನ್ನೆಲ್ಲ ಹೇಳ್ಬಿಟ್ಟು ಆ ಹೇಳೋ ವಿಧಾನ ನೋಡಿದ್ರೆ ನಿಜವಾಗ್ಲೂ ಏನೋ ಆಗಿದೆ ಅಂತ. ಈಗ ಇನ್ನೊಂದು, ಈ ಸಲ ಬಿಗ್ ಬಾಸ್ ಅಲ್ಲಿ ಯಾರು ಗ್ರೂಪ್ಗಳನ್ನ ಮಾಡ್ಕೊಳ್ಳಿ ಸಪ್ರೇಟ್ ಆಗಿ ಇರಿ ಅಂತೇನು ಯಾರು ಒಬ್ರನ್ನೊಬ್ರನ್ನ ಇದು ಮಾಡ್ಕೊಂಡಿಲ್ಲ ಯಾರೂ. ಈಗ ಅಶ್ವಿನಿ ಧ್ರುವಂತ್ ಅವರೇ ಬೇಕು ಅಂತ ಈ ಗ್ರೂಪಿಂದ ಈ ಒಂದು ಬಿಗ್ ಬಾಸ್ ಅಲ್ಲಿ ಇರೋ ಜನರಲ್ಲಿ ಅವ್ರು ಸಪ್ರೇಟ್ ಆಗಿರೋದು ಅವರೇನೆ. ಇಲ್ಲಿ ಬಂದು ಕೂತ್ಕೊಂಡು ಮಾತಾಡಬಾರ್ದು ಅಂತ ಏನಾರು ಇದೆಯಾ? ಎಲ್ಲರೂ ಮಾತಾಡ್ತಾ ಇದ್ದಾರೆ. ಅಡುಗೆ ಮನೆ ಹತ್ರ ಹೋದ್ರೆ ಎಲ್ಲರೂ ಮಾತಾಡ್ತಾ ಇದ್ದಾರೆ. ಹೊರಗಡೆ ಬಂದ ತಕ್ಷಣ ಯಾಕೆ ಆ ಥರ ಸಪ್ರೇಟ್ ಆಗಿ ಹೋಗಿ ಸ್ವಿಮ್ಮಿಂಗ್ ಪೂಲ್ ಹತ್ರ ಯಾರೂ ಇಲ್ಲ ನಂಗೆ ಅನ್ನೋರ್ ಥರ ಕೂತ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಲ್ವಾ? ನೀನು ಪ್ರಯತ್ನ ಪಡ್ಬೇಕಲ್ವಾ?
ಅವರೇನು ನಾವು ಗ್ರೂಪ್ ಈ ಗ್ರೂಪಿಗೆ ಬರಬೇಡಿ ಅಂತ ಯಾರು ಏನು ಹೇಳಲಿಲ್ಲ ಅಲ್ವಾ. ಗ್ರೂಪ್ ಅಂತ ಅವ್ರು ಗ್ರೂಪ್ ಮಾಡ್ಕೊಂಡಿದ್ದಾರೆ ಅಂತ 24 ಗಂಟೆ ಇವರಿಬ್ರು ಮಾತಾಡೋದು ಅದೇ. ಅವ್ರದ್ದು ಗ್ರೂಪು, ಅವ್ರು ನಮ್ಮನ್ನ ಏನೋ ಅಶ್ವಿನಿ ಗೌಡ ಧ್ರುವಂತನ್ನ ಆ ಗ್ರೂಪ್ ಅವರು ಕೆಳಗೆ ಹಾಕಬೇಕು ಅಂತ ನೋಡಿದ್ದಾರೆ. ಯಾರು ಎಲ್ಲೂ ನಮ್ಗೆ ಅದಂತೂ ಕಾಣಿಸಿಲ್ಲ. ಟೋಟಲ್ ಆಗಿ ವಾರದಲ್ಲಿ ಲೈವ್ ನೋಡ್ತಾ ಇದ್ದೀನಿ ನಾನು, ಮತ್ತೆ ಈ ಎಪಿಸೋಡಲ್ಲೂ ನೋಡ್ತೀವಲ್ವಾ. ಅವ್ರನ್ನ ಈ ಗ್ರೂಪಿಗೆ ಬರ್ಲಾರ್ದ ಮಾತಾಡಿಸ್ತಾನೆ ಇರ್ತಾನೆ. ಅದರೊಳಗೂ ಗಿಲ್ಲಿ ಕರೆದು ಮಾತಾಡಿಸ್ತಾನೆ. ರಕ್ಷಿತನೂ ಹೋಗಿ ಕರೆದು ಮಾತಾಡಿಸ್ತಾ ಇರ್ತಾರೆ. ಇವ್ರು ಮಾತ್ರ ಕ್ಯಾಮರಾ ಗಣ್ಣಿಗೆ ಕಾಣೋ ಥರ ಸಪ್ರೇಟ್ ಆಗಿ ಬೀನ್ ಬ್ಯಾಗಲ್ಲಿ ಒಂದು ಕಡೆ ಏನೋ ಕೆಲವರು ಕೂತ್ಕೊಂಡಿರ್ತಾರಲ್ಲ ಆ ಥರ ಕೂತ್ಕೊಂಡಿರ್ತಾರೆ ಅಶ್ವಿನಿ ಗೌಡ. ಅದೇನೋ ಒಂಥರ ನೋಡಕ್ ಕೂಡ ಅಷ್ಟು ಇದನ್ಸಲ್ಲ. ಅದು ಸಿಂಪತಿಗೆ ಅಂತಾನೆ ಅನಿಸ್ತಾ ಇದೆ ನಮಗೆ. ನೋಡೋರಿಗೆ ಅದು ಸಿಂಪತಿನೇ ಕಾಣಿಸ್ತಾ ಇದೆ, ಕೆಲವರಿಗೆ ಕಾಣಿಸಲ್ಲ. ಯಾಕೆಂದ್ರೆ ಈ ಥರ ಎಲ್ಲ ಹೇಳಿದ ತಕ್ಷಣ ಸೋಷಿಯಲ್ ಮೀಡಿಯಾದಲ್ಲಿ ಓ ಅಂತ ಆನ್ಸರ್ಗಳು ಬರ್ತವೆ. ನಿಜವಾಗ್ಲೂ ಏನಾಗಿದೆ ಅಲ್ಲಿ ನೋಡ್ಬೇಕಲ್ವಾ. ಅಶ್ವಿನಿ ಗೌಡ ಮತ್ತೆ ನಿನ್ನೆ ಲೈವಲ್ಲಿ ನಾನು ನೋಡಿದ್ದೀನಿ. ಇದು ಸುಮ್ಮನೆ ಹೇಳ್ತಾ ಇಲ್ಲ ನಾನು. ನಿನ್ನೆ ಲೈವಲ್ಲಿ ಸ್ವಲ್ಪ ಧ್ರುವಂತ್ ಬೇರೆ ಆದ ತಕ್ಷಣ ಪಾಪ ಅಂತೇಳಿ ಅಶ್ವಿನಿ ಬಂದು ಇಲ್ಲಿ ಕೂತ್ಕೊಂಬೋದಿತ್ತು. ಆದರೆ ಕೂತ್ಕೊಂಡಿಲ್ಲ, ಸ್ವಿಮ್ಮಿಂಗ್ ಪೂಲ್ ಹತ್ರ ಒಬ್ಬರೇ ಕೂತಿದ್ರು. ಆವಾಗ ರಕ್ಷಿತ ಹೋಗಿ ಪುರಾಣ ಮಾಡ್ತಾಳೆ ಅವ್ರ ಜೊತೆ. ನಾರ್ಮಲ್ ಆಗಿ ಮನೇಲೆಲ್ಲ ಹೋಗಿ ಯಾರು ಕಟ್ಟೆ ಮೇಲೆ ಕೂತಿದ್ರು ಮಾತಾಡ್ತೀವಲ್ಲ ಆ ಥರ ಮಾತಾಡ್ತಾ ಇದ್ದಾರೆ. ಆದರೆ ಅಶ್ವಿನಿ ತಾನೊಬ್ಬರೇ ಇರುವಾಗ ಕ್ಯಾಮರಾ ಜೊತೆ ಮಾತಾಡೋ ವಿಧಾನ ಇದೆಯಲ್ಲ, ತುಳಿದ್ರು, ನಂಗೆ ಮಾಡಿದ್ರು, ಹಿಂಗೆ ಮಾಡಿದ್ರು ಅಂತೆಲ್ಲ, ಅದೆಲ್ಲ ನಾಟಕ. ಯಾರು ಏನು ಮಾಡುವಂತ ಅವ್ರಿಗೆ ಅಶ್ವಿನಿ ಗೌಡನ ಎದುರಾಕುವಂತ ಇದು ಯಾರು ಮಾಡ್ತಾ ಇಲ್ಲ ಅಲ್ಲಿ. ಅಶ್ವಿನಿ ಗೌಡನ್ ತುಳಿತಾ ಇರೋ ಅಂತ ಕಾಣಿಸ್ತಾನೆ ಇಲ್ಲ ಅಲ್ಲಿ. ಅದೇನಿದ್ರು ಸುಳ್ಳು, ಡ್ರಾಮಾ. ಬಿಗ್ ಬಾಸ್ ಅಲ್ಲಿ ಅವೆಲ್ಲ ಇರಬೇಕಲ್ವ. ನಿನ್ನೆ ಅದೇನೇನೋ ಕೊಟ್ಟಿದ್ರಲ್ಲ ಬರೆಯಕ್ಕೆ, ಮೋಸ, ವಂಚನೆ, ಡ್ರಾಮಾ, ಅದು ಇದು ಅಂತ, ಅದೆಲ್ಲ ಇವ್ರ ಹತ್ರನೇ ಇದೆ ಅಂತ ಅನಿಸ್ತಾ ಇದೆ ನೋಡಿದ್ರೆ. ಆಟ ಆಡಿದ್ದಾರೆ, ತನಗಿರೋ ಶಕ್ತಿಲಿ ಆಟ ಆಡಿದ್ದಾರೆ. ಅದಕ್ಕೆ ನಾವು ಸಂತೋಷ ಬೀಳ್ತಿದ್ದೀವಿ. ಅಷ್ಟು ಆಡೋದು ಒಂದು ಗ್ರೇಟ್ ಅಲ್ವಾ ಅಂತ. ಆಟ ಆಡಿದರೆ ಅಷ್ಟೆಲ್ಲ ಇದ್ದು ಈ ವ್ಯಕ್ತಿತ್ವನ ಯಾಕೆ ಈ ಥರ ಮಾಡ್ಕೋಬೇಕು? ಬೇರೆಯವ್ರನ್ನ ಹೇಳೋದು ಅವರಿಬ್ರು ಕುತ್ಕೊಂಡು ಬೇರೆಯವ್ರು ನಮ್ಮನ್ನ ಮಾಡ್ತಾ ಇದ್ದಾರೆ ಅಂತ. ಇವರೇ ಮಾಡ್ತಾ ಇದ್ದಾರೆ ಎಲ್ಲರನ್ನು. ನೋಡಿದೀವಲ್ವ ಫಸ್ಟಿಂದ ಲಾಸ್ಟ್ ವೀಕಲ್ಲಿ ಒಳ್ಳೆಯವರಾಗಿ ಏನು ಅದು ತೋರಿಸಿದ್ರು. ಒಂದ್ಸಲ ಹೋದ್ರೆ ಏನೋ ಅಡಿಕೆ ಏನೋ ಒಂದು ಗಾದೆ ಇದೆಯಲ್ವಾ, ಆನೆ ಕೊಟ್ಟರು ಅಡಿಕೆಗೆ ಹೋಗಿರೋ ಮಾನ ಆನೆ ಕೊಟ್ಟರು ಬರಲ್ಲ ಅಂತನ ಏನೋ ಒಂದು ಗಾದೆ ಇದೆ. ಆ ಥರ ಇವೆಲ್ಲ ಏನಿದೆ ಒಂದ್ಸಲ ಗೊತ್ತಾಗಿದೆ ಎಲ್ರಿಗೂ ಏನು ಕತೆ ಏನು ಅಂತ. ಈಗ ಎಷ್ಟೇ ಡ್ರಾಮಾ ಮಾಡೋದು ಬೇಡ, ನ್ಯಾಚುರಲ್ ಆಗೇ ಇರಲಿ. ಓಟ್ ಹಾಕೋರು ಹಾಕೇ ಹಾಕ್ತಾರೆ. ಅವ್ರ ಅಭಿಮಾನಿಗಳು ಅವ್ರನ್ನೇನು ಬಿಟ್ಕೊಡಲ್ಲ ಅಲ್ವಾ. ಬೇರೆಯವ್ರನ್ನ ಇದು ಮಾಡಬೇಡಿ ಅಷ್ಟೇನೆ.